ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಲಬುರಗಿ ಜಿಲ್ಲೆಯ ನೂತನ ಪದಾಧಿಕಾರಿಗಳ ನೇಮಕ ಹಾಗೂ ಶಾಲು ಹೊದಿಸುವ ಕಾರ್ಯಕ್ರಮ ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆಯಿತು. ರಾಜ್ಯ ಅಧ್ಯಕ್ಷ ವಾಸುದೇವ್ ಮೇಟಿಯವರು ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆದವು. ಜಿಲ್ಲಾ ಅಧ್ಯಕ್ಷರಾದ ಪ್ರಶಾಂತಗೌಡ ಭಾಗವಹಿಸಿದ್ದರು. ಈ ಸಭೆಯಲ್ಲಿ ಸಂಘಟನೆ ಮುಂದಿನದೆಯ ಉದ್ದೇಶ ಮತ್ತು ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡುವ ಬಗ್ಗೆ ಹಾಗೂ ಜಿಲ್ಲೆಯಲ್ಲಿ ಅತಿಯಾದ ಮಳೆಯಿಂದ ಉದ್ದು, ಹೆಸರು, ತೊಗರಿ ಬೆಳೆ ಹಾನಿಯಾಗಿದ್ದು ಹತ್ತಿ ಬೆಳೆಗಳು ನೆಟ್ಟೆ ಹೋಗುತ್ತಿವೆ. ಜಿಲ್ಲಾಡಳಿತ ಶೀಘ್ರದಲ್ಲಿ ರೈತರ ಸಹಾಯಕ್ಕೆ ಬರಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಅಂತ ಜಿಲ್ಲಾ ಅಧ್ಯಕ್ಷರಾದ ಪ್ರಶಾಂತಗೌಡ ಮಾಲಿಪಾಟೀಲ್ ಅವರು ತಿಳಿಸಿದರು. ಸಭೆಯಲ್ಲಿ ರಾಯಚೂರು ಜಿಲ್ಲಾ ಅಧ್ಯಕ್ಷರಾದ ನರಸಿಂಹನಾಯ್ಕ ಅವರು, ಯಾದಗಿರಿ ಜಿಲ್ಲಾ ಅಧ್ಯಕ್ಷರಾದ ಮಲ್ಲನಗೌಡ ಹಗರಟಗಿ, ಕಲಬುರಗಿ ಜಿಲ್ಲೆಯ ಮಹಿಳಾ ಘಟಕದ ಅಧ್ಯಕ್ಷರಾದ ಕವಿತಾ ಮಠ್ ಅವರು, ಜ್ಯೋತಿ ಹಿರೇಮಠ, ಜೇವರ್ಗಿ ತಾಲೂಕಾ ಅಧ್ಯಕ್ಷರು ಪಂಚಯ್ಯ ಅಫ್ಜಲ್ಪುರ ತಾಲೂಕಾ ಅಧ್ಯಕ್ಷರಾದ ಸದಾಶಿವ ಗೌರ್, ಚಿತ್ತಾಪುರ ತಾಲೂಕಾ ಅಧ್ಯಕ್ಷರು ಮೌನೇಶ್, ಚಿಂಚೋಳಿ ತಾಲೂಕಾ ಅಧ್ಯಕ್ಷರು ಗೌತಮ್ ಶೇಡಂ ಮತ್ತು ಜಿಲ್ಲೆಯ ಎಲ್ಲಾ ಮೂಲೆಗಳಿಂದ ರೈತ ಬಾಂಧವರು ಭಾಗವಹಿಸಿದ್ದರು. ಇವತ್ತಿನ ಗುಲ್ಬರ್ಗ ವಿಭಾಗ ಮಟ್ಟದ ಸಭೆಯ ಮುಖ್ಯ ಉದ್ದೇಶಗಳು ಏನಂತಂದರೆ, ಈಗಾಗಲೇ ನಮ್ಮ ರಾಯಚೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಭಾಗಿಯಾಗಿದ್ದಾರೆ. ಯಾದಗಿರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಮತ್ತು ವಿಜಯಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರು, ಗುಲ್ಬರ್ಗ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಮತ್ತು ಮಹಿಳಾ ಜಿಲ್ಲಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸಭೆಯ ನಿರ್ಣಯ ಏನು ಮಾಡಿದ್ದೀವಿ ಅಂತಂದರೆ, ಇದೇ ತಿಂಗಳ 30ನೇ ತಾರೀಕಿಗೆ ಗುಲ್ಬರ್ಗದಲ್ಲಿ ರೈತರ ಒಂದು ಬೃಹತ್ ಸಮಾವೇಶವನ್ನು ಮಾಡ್ತಕ್ಕಂಥ ನಿರ್ಣಯವನ್ನು ಸಭೆ ತೆಗೆದುಕೊಂಡಿದೆ. ಈಗಾಗಲೇ ಕೇಂದ್ರ ಸರ್ಕಾರ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಂಡಿತ್ತು. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ತಕ್ಷಣ 24 ಗಂಟೆಯ ಒಳಗಾಗಿ 3 ಕೃಷಿ ಕಾಯ್ದೆಗಳನ್ನು ನಾನು ವಾಪಸ್ ತಗೊಂತೀನಿ ಅಂತ ಹೇಳಿದ್ರು. ಇದುವರೆಗೂ ಕೂಡ 1 ವರ್ಷದ 4 ತಿಂಗಳು ಗತಿಸಿದರೂ ಕೂಡ ರಾಜ್ಯದ ಮುಖ್ಯಮಂತ್ರಿ ನಮ್ಮ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ. ಇದುವರೆಗೂ ಕೂಡ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಳ್ತಕ್ಕಂಥ ಒಂದು ಹೇಳಿಕೆ ಕೂಡ ರಾಜ್ಯದ ಎಲ್ಲಿಯೂ ಇಲ್ಲ. ಮತ್ತು ಮೇಲತ್ತಾಗಿ ಏನಂತಂದರೆ, ನೀರಾವರಿ ಯೋಜನೆಗಳಿಗೆ ನಾನು ಚಾಲನೆ ಕೊಡ್ತೀನಿ ಅಂತ ಹೇಳಿದ್ರು. ಸಪ್ತ ನದಿಗಳ ಹರಿದಂಥ ಏನು ಹೈದರಾಬಾದ್ ಕರ್ನಾಟಕ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ಮತ್ತು ಆಲಮಟ್ಟಿ ಜಲಾಶಯಗಳನ್ನಿರ್ಬೋದು, ಎತ್ತರ ಮಾಡ್ತಕ್ಕಂಥ ಕೆಲಸವನ್ನು ಪ್ರಯತ್ನ ಮಾಡ್ತೀನಿ ಅಂತೇಳಿ ಮುಖ್ಯಮಂತ್ರಿ ಹೇಳಿದ್ರು. ಅದು ಕೂಡ ನಮ್ಮ ರೈತರಿಗೆ ಮೋಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ಗಳನ್ನ ನಾನು ಒತ್ತಾಯ ಮಾಡ್ತೀನಿ, ನೀವು ಬೆಂಗಳೂರು ನಗರಕ್ಕೆ ಮಾತ್ರ ಸೀಮಿತರಾಗಬಾರ್ದು. ಈ ಗುಲ್ಬರ್ಗ ವಿಭಾಗಕ್ಕೆ ಬಂದು ರೈತ ಮತ್ತು ರೈತರ ಕಷ್ಟಗಳಿಗೆ ಸ್ಪಂದನೆ ಮಾಡಬೇಕು. ಮಲ್ಲಾಬಾದ್ ಎತ್ತ ನೀರಾವರಿ ಏನು ಹೇಳಿಕೆ ಕೊಟ್ಟಿದ್ದಾರೆ, ಅದಕ್ಕೆ ಹಣ ಬಿಡುಗಡೆ ಆಗಿದೆ. ಆ ಕಾಮಗಾರಿ ಇದುವರೆಗೂ ಕೂಡ ಗುಲ್ಬರ್ಗದಲ್ಲಿ ಪ್ರಾರಂಭ ಆಗಿಲ್ಲ. ತಮ್ಮ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ. ಆ ಕ್ಷೇತ್ರದ ಜೇವರ್ಗಿ ಕ್ಷೇತ್ರದ ಶಾಸಕರು ತಕ್ಷಣವೇ ಮುಖ್ಯಮಂತ್ರಿಗಳಿಗೆ ರೈತರ ನಿಯೋಗವನ್ನು ತೆಗೆದುಕೊಂಡು ಹೋಗಬೇಕು. ನಮ್ಮ ಎಲ್ಲ ರೈತ ಮಹಿಳೆಯರ ನಿಯೋಗವನ್ನು ಮುಖ್ಯಮಂತ್ರಿಗಳಲ್ಲಿ ತೆಗೆದುಕೊಂಡು ಹೋಗಿ ಈ ಭಾಗದ ರೈತ ಮತ್ತು ರೈತ ಕೃಷಿ ಕೂಲಿ ಕಾರ್ಮಿಕ ಮಹಿಳೆಯರಿಗೂ ಕೂಡ ಮನೆಗಳ ಹಂಚಿಕೆ ಆಗ್ತಾ ಇಲ್ಲ. ಇದುವರೆಗೆ ಅಧಿಕಾರಕ್ಕೆ ಬಂದ ಮೇಲೆ ಸ್ವಾವಲಂಬಿ ಜೀವನ ನಡೆಸ್ತಕ್ಕಂಥ ರೈತ ಮಹಿಳೆಯರಿಗೆ ಒಂದು ನಯಾ ಪೈಸೆ ಸಾಲ ಸೌಲಭ್ಯಗಳು ಆಗ್ತಾ ಇಲ್ಲ. ಹಸುಗಳ ವಿತರಣೆ ಮಾಡ್ತಾ ಇಲ್ಲ, ಮೇಕೆಗಳ ವಿತರಣೆ ಮಾಡ್ತಾ ಇಲ್ಲ, ಕುರಿಗಳ ವಿತರಣೆಗಳು ಮಾಡ್ತಾ ಇಲ್ಲ. ಬರೀ ಹೇಳಿಕೆಗಷ್ಟೇ ಮುಖ್ಯಮಂತ್ರಿಗಳು ಸೀಮಿತ ಆಗಿದ್ದಾರೆ. ತಕ್ಷಣವೇ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೋಬೇಕು. ಈಗಾಗಲೇ ಕೇಂದ್ರದ ಸಚಿವ ಪ್ರಹ್ಲಾದ್ ಜೋಶಿ ಅವರು 1 ಕ್ವಿಂಟಾಲ್ ಹೆಸರಿಗೆ 8,600 ರೂಪಾಯಿ ಆದೇಶ ಮಾಡಿದ್ದಾರೆ. ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಈಗಾಗಲೇ ರಾಜ್ಯ ಸರ್ಕಾರ ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಬೇಕಾಗಿತ್ತು. ಗುಲ್ಬರ್ಗ ಜಿಲ್ಲೆಯಲ್ಲಿ ಅಲ್ಲ, ಪ್ರತಿ ಏನು ರಾಜ್ಯದ ಯಾವೊಂದು ಜಿಲ್ಲೆಗಳು ಕೂಡ ಖರೀದಿ ಕೇಂದ್ರಗಳನ್ನು ಓಪನ್ ಮಾಡ್ತಾ ಇಲ್ಲ. ತಕ್ಷಣವೇ ಏನಪ್ಪ ಅಂತಂದರೆ, ಈಗಾಗಲೇ ಹೆಸರು ಬಂದಿದೆ, ಉದ್ದು ಬಂದಿದೆ, ರೈತರ ಬೆಳೆಗಳು ಬಂದಿದೆ, ಅದಕ್ಕೆ ಸಂಪೂರ್ಣ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರಷ್ಟೇ ಆಗಂಗಿಲ್ಲ. ರೈತರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಬೇಕು. ಎಲ್ಲ ಮಾಲುಗಳು ಏನು ಬಂದದ, ನಾವು ಬೆಳೆದಂಥ ಬೆಳೆಗಳು ಬಂದು ಮಾರಾಟ ಮಾಡಿದ ಮೇಲೆ ಇವರು ಅನೌನ್ಸ್ ಮಾಡಿದ್ದಾರೆ, ಇದು ಅಕ್ಷಮ್ಯ ಅಪರಾಧ. ತಕ್ಷಣವೇ ತಮ್ಮ ಮೂಲಕ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಕೃಷಿ ಮಂತ್ರಿಗಳಾದಂಥ ಚಲುವರಾಯಸ್ವಾಮಿ ಅವರಿಗೆ ಒತ್ತಾಯ ಮಾಡ್ತೀನಿ. ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಬೇಕು, ಕೃಷಿ ಕೇಂದ್ರಗಳಲ್ಲಿ ಏನಪ್ಪ ಅಂತಂದ್ರೆ ಬೆಂಬಲ ಬೆಲೆಯೊಂದಿಗೆ ಖರೀದಿ ಮಾಡಬೇಕು. ಮತ್ತು ಈಗಾಗಲೇ ಏನು ಮಳೆ ಬಂದು ಎಲ್ಲ ಸಂಪೂರ್ಣ ಬೆಳೆಗಳು ಹಾಳಾಗಿ ಹೋಗ್ಯಾವ, ಅದಕ್ಕೆ ತಕ್ಷಣವೇ ಪರಿಹಾರವನ್ನು ಒದಗಿಸಬೇಕು ಅಂತೇಳಿ ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಕೃಷಿ ಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತೇನೆ. ವಾಸುದೇವ್ ಮೇಟಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರು. ಇವತ್ತು ಏನು ಕಲಬುರಗಿ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವಾಸುದೇವ್ ಮೇಟಿ ಅವರ ಬಣದ ವತಿಯಿಂದ
ನೂತನವಾಗಿ ನಗರ ಘಟಕದಲ್ಲಿ ಮತ್ತು ತಾಲೂಕಾ ಘಟಕದಲ್ಲಿ ಏನು ನೂತನವಾಗಿ ಪದಾಧಿಕಾರಿಗಳ ನೇಮಕ ಮಾಡಲಾಯಿತು ಇಲ್ಲಿವರೆಗೆ. ಇನ್ನು ಮುಂದೆ ಈಗೇನು ಜಿಲ್ಲೆಯಲ್ಲಿ ಆದಂಥ ಪ್ರಸ್ತುತ ಸಮಯದಲ್ಲಿ ಏನು ಒಂದು 3-4 ದಿನಗಳ ಕಾಲ ಧಾರಾಕಾರವಾದಂಥ ಮಳೆ ಏನಾಗಿದೆ, ಈ ಒಂದು ಮಳೆಯಿಂದಾಗಿ ನಮ್ಮಲ್ಲಿ ಇರುವಂಥ ಬೆಳೆಗಳು ಹತ್ತಿ ಬೆಳೆಯಾಗಿರ್ಬೋದು, ಅದು ಹಸಿ ನೆಟೆ ಹೋಗುವಂಥ ಪರಿಸ್ಥಿತಿ ಹತ್ತಿ ಬೆಳೆಗೆ ಬಂದಿದೆ. ಉದ್ದಾಗಿರ್ಬೋದು, ಹೆಸರಾಗಿರ್ಬೋದು. ಈಗ ಕೊಯ್ಲು ಟೈಮು ಅಂದ್ರೆ ಈಗ ರಾಶಿ ಸಮಯದಲ್ಲಿ ಮಳೆಯಾಗಿ ಭಾಳಷ್ಟು ರೈತರ ಕಷ್ಟದಲ್ಲಿ ಇದ್ದಾರೆ ರೈತರು. ಮತ್ತು ಹೆಚ್ಚು ಮಳೆಯಾದಲ್ಲಿ ರೈತರ ಮನೆಗಳು ಕೂಡ ಕೆಲವೊಂದು ಕಡೆ ಬಿದ್ದಿರುವಂಥ ಏನು ಶಾಬಾದು, ಚಿತ್ತಾಪುರ, ಚಿಂಚೋಳಾಗಿರ್ಬೋದು, ಕೆಲವೊಂದು ಭಾಗಗಳಲ್ಲಿ ಭಾಳಷ್ಟು ಮನೆಗಳಿಗೂ ಹಾನಿಯಾಗಿದೆ. ಆ ಒಂದು ವಿಷಯದ ಬಗ್ಗೆ ನಾವು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಜಿಲ್ಲಾಡಳಿತಕ್ಕೆ ಅದೊಂದು ಮನವಿಯನ್ನು ಈಗ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಸಾಕಷ್ಟು ರೈತರ ಎಲ್ಲ ಸಮಸ್ಯೆಗಳನ್ನು ಇಟ್ಟುಕೊಂಡು ಇವತ್ತಿನ ಒಂದು ಸಭೆ ಮುಗಿಸಿ ಈಗ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಒಂದು ಮನವಿಯನ್ನು ಕೊಡೋಕ್ಕೆ ನಾವು ಸರ್ಕಾರಕ್ಕೆ ನಮ್ಮ ಮನವಿಯನ್ನು ನೀಡಲಿಕ್ಕೆ ನಾವು ಹೋಗ್ತಾ ಇದ್ದೀವಿ. ಇಲ್ಲ, ಈಗೇನದು ಸಾಮಾನ್ಯವಾಗಿ ಶಾಂತ ರೀತಿಯಿಂದ ಎಲ್ಲ ಮಹಿಳಾ ಪದಾಧಿಕಾರಿಗಳು ಮತ್ತು ನಮ್ಮೆಲ್ಲ ಜಿಲ್ಲೆಯಿಂದ ಮತ್ತು ತಾಲೂಕಿನಿಂದ ಏನು ಬಂದಿದ್ದಾರೆ ಎಲ್ಲರೂ ಕೂಡ ಶಾಂತ ರೀತಿಯಿಂದ DC ಅವರಿಗೆ, ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮನವಿಯನ್ನು ನೀಡಿ ಹೋಗ್ತೀವಿ. ಒಂದು ವೇಳೆ ಯಾವುದೇ ರೀತಿಯ ಕ್ರಮ ಈ ರಾಜ್ಯ ಸರ್ಕಾರ ತಗೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟ ನಮ್ಮ ರೈತ ಸಂಘದಿಂದ ನಾವು ಮಾಡೋಕ್ಕೆ ಇಷ್ಟಪಡ್ತೀವಿ. ನನ್ನ ಹೆಸರು ಪ್ರಶಾಂತ್ ಗೌಡ ಮಾಲಿ ಪಾಟೀಲ್ ಅಂತ, ಕಲಬುರಗಿ ಜಿಲ್ಲಾಧ್ಯಕ್ಷರು. ನನ್ನ ಹೆಸರು ಕವಿತಾ ಹಿರೇಮಠ ಅಂತ ಹೇಳ್ರಿ. ನಮ್ಮ ಹೆಣ್ಮಕ್ಳು ನಾವು ಹೊರಗೆ ಬಿದ್ದೀವಿ. ಈಗ ರೈತ ಸಂಘಕ್ಕೆ ಸಂಘಟನೆಗಳು ಮಾಡ್ಕೊಂಡಿವ್ರಿ. ನಮಗೆ ಗೌರ್ಮೆಂಟ್ ಏನು ಸೌಲಭ್ಯ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ನಾವು ಬಾರ್ಗಿ ತೊಗೊಂಡು ನಿಂದಿರ್ತೀವಿ ರೀ ಅವ್ರಿಗೆ. ಜ್ಯೋತಿ ಹಿರೇಮಠ ಅಂತೇಳಿ ನಮ್ಮ ಮಹಿಳಾ ಸಂಘದಿಂದ ಜಾಸ್ತಿ ಮಹಿಳೆಯರಿಗೆಲ್ಲ ಮನೆ ಹಂಚಿಕೆ ಆಗಿಲ್ಲ. ಮನೆಗಳೆಲ್ಲ ವಾಪಸ್ ಗೌರ್ಮೆಂಟ್ಗೆ ಹೋಗ್ತಾ ಇದೆ, ಯಾರು ಅರ್ಜಿ ತೊಗೋತಾ ಇಲ್ಲ. ತಾಲೂಕು ಪಂಚಾಯತಿಗೆ ಹೋದ, ಗ್ರಾಮ ಪಂಚಾಯತಿಯಲ್ಲಿ ಹೋದ್ರೆ ಇಲ್ಲ ಎಲ್ಲ ಮುಗ್ದವ, ಡೇಟ್ ಮುಗ್ದವ ಅಂತ ಹೇಳತ್ತಾರ. ಅದಕ್ಕೆ ನಾವೇನೋ ನಮ್ಮ ರೈತ ಸಂಘಟನೆಯಿಂದ ರಾಜ್ಯಾಧ್ಯಕ್ಷರಿಗೆಲ್ಲ ಮನವಿ ನಾವೆಲ್ಲ ಇವಾಗ ಸಭೆ ಮಾಡಿ ರಾಜ್ಯಾಧ್ಯಕ್ಷರಲ್ಲಿ ನಾವು ಮನವಿ ಮಾಡಿದ್ದೀವಿ. ಎಲ್ಲರೂ ಸೇರಿ ನಾವು ಜಿಲ್ಲಾಧಿಕಾರಿಗೆ ಹೋಗಿ ಒಂದು ಮನವಿ ಲೆಟ್ರನ್ನು ಕೊಡ್ತೀವಿ. ಆದಷ್ಟು ಬೆಳೆ ಸಾಲ ಒಂದು ಮನ್ನಾ ಮಾಡಬೇಕು. ಮತ್ತು ಮಹಿಳಾ ಸಂಘದಿಂದ ಬ್ಯಾಂಕಿನಲ್ಲಿ ಲೋನ್ ಇದೆ, ಅದು ಲೋನು ನಾವು ಎಷ್ಟು ಕಟ್ಟಿದ್ರು ಮತ್ತು ಬಡ್ಡಿ ಅದು ಸೇರಿ ಒಂದು 2-3 ತಿಂಗಳು ಗ್ಯಾಪ್ ಆದ್ರೂ ಮತ್ತು ಬಡ್ಡಿ ಹಾಸ್ತಾ ಇದ್ದಾರೆ. ಆದಷ್ಟು ಸರ್ಕಾರಕ್ಕೆ ನಾವೇನು ಮನವಿ ಮಾಡ್ತೀವಿ, ಸಂಘಗಳೆಲ್ಲ ಸ್ವಲ್ಪ ಮನ್ನಾ ಮಾಡಬೇಕು. ಮಹಿಳಾ ಸಂಘದ ಅಷ್ಟೇ, ಮತ್ತು ನಾವು ಮಹಿಳಾ ಸಂಘದ ಒಂದು ಮನ್ನಾ ಮಾಡಬೇಕಾದೊಂದು ರಿಕ್ವೆಸ್ಟ್ ಇದೆ. ಮತ್ತು ಮಹಿಳೆಯರಿಗೆ ಒಂದು ಉಚಿತ ಮನೆ ಒಂದು ಅದು ಎಷ್ಟು ಗೌರ್ಮೆಂಟ್ ಎಷ್ಟು ಕಳಿಸಿದ್ದಾರೆ, ಯಾವ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತ್ ಇರಲಿ, ಡಿಸ್ಟಿಕ್ ವೈಸ್ ಇರಲಿ, ಜಿಲ್ಲಾ ಪಂಚಾಯತಿ ಇರಲಿ, ಆದಷ್ಟು ಮಹಿಳೆಯರಿಗೆಲ್ಲ ಅವೆಲ್ಲ ಅವರು ತಲುಪುವಂತೆ ಮಾಡಬೇಕಾಗಿ ಕೋರ್ತೀವಿ ಅಷ್ಟೇ. ಗುಲ್ಬರ್ಗ ಜಿಲ್ಲೆ ಜೇವರ್ಗಿ ತಾಲೂಕಿನ ಆಂದೋಲ ಗ್ರಾಮದ ಮಹಿಳೆ ನಾನು. ನನ್ನ ಹೆಸರು ಭಾರತೀಯ ಅಂಥೇಳಿ. ಅಂದ್ರೆ ಪ್ರತಿಯೊಂದು ಗ್ರಾಮದಲ್ಲಿ ಆಗಲಿ ಹಳ್ಳಿಯಲ್ಲಿ ಆಗಲಿ ಒಂದು ರೈತರಿಗೆ ಬೆಳೆದಂಥ ಮಾಲಿನಲ್ಲಿ ಆಗಲಿ ಯಾವುದು ಇಲ್ಲಿ ತನ ಸೌಲಭ್ಯ ಸಿಕ್ಕಿಲ್ಲ. ಯಾಕಂತಂದ್ರೆ ದುಡಿಯೋರು ನಾವು, ತಿನ್ನೋರು ಅವರು. ಇದನ್ನು ಅರ್ಥ ಇದ್ರೆ ಬಡ್ರಿಗೆ ಸಿಗತಕ್ಕಂಥದ್ದು ಪ್ರತಿಯೊಂದು ಯಾವುದೇ ಇರಲಿ ರೈತರಿಗೆ ಸೌಲಭ್ಯ ಮಾಡಿಕೊಡ್ಬೇಕು. ನೀವೇನು ನಿಮ್ಮ ಅಪ್ಪನ ಆಸ್ತಿ ಅಲ್ಲ, ಅದು ನಿಮ್ಮ ಅಪ್ಪ ಅಮ್ಮಂದು. ಯಾಕಂದ್ರೆ ದುಡ್ದಿರ್ತೀವಿ, ಕಷ್ಟಪಟ್ಟಿರ್ತೀವಿ. ನೋಡಿ ಮಳೆ ಬಂದ್ರೂ ದುಡಿಬೇಕು. ಪ್ರತಿಯೊಂದು ಏನು ದುಡಿಯತಕ್ಕಂಥ ರೈತರಿಗೆ ಸೌಲಭ್ಯ ಮಾಡಿ ಕೊಟ್ರೆ ನಾವು ಕ್ಷೇಮ, ನೀವು ಕ್ಷೇಮ. ಇಲ್ಲ ಅಂತಂದ್ರೆ ಇದು ಮನವಿ ಪತ್ರ ತೊಗೊಂಡು ಅಷ್ಟೇ ಕುಂತ್ರೆ 30ನೇ ತಾರೀಕು ಬಾರಿಗೆಲ್ಲ ಕೈಗೆ ಹೆಣ್ಣು ಮಕ್ಕಳಿಗೆ ಏನೆಲ್ಲ ಸಿಗುತ್ತವ ಅದು ತಗೊಂಡು ಬಂದು ಪೂಜೆ ಮಾಡಿಸೋಕ್ಕಿಂತ ಒಳ್ಳೆಯದು ರೈತರಿಗೆ ಒಳ್ಳೆಯ ಮಾಡಿಕೊಡ್ರಿ ಅಂತೇಳಿ